ಹರೇ ರಾಮ. ಕರುಣ ರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಸತ್ಯದ ಮಹತ್ವವೇನು ಎಂಬ ಕುರಿತು ಚಿಂತಿಸಿದೆವು. ಇನ್ನೀಗ ಸತ್ಯವೆಂದರೆ ಏನು ಎಂಬುದನ್ನು ಚಿಂತಿಸೋಣ. ಯೋಗದ ಅಷ್ಟಾಂಗಗಳಲ್ಲಿ 8 ಅಂಗಗಳಲ್ಲಿ ಒಂದು ಯಮ. ಯಮದಲ್ಲಿ ಒಂದು ಸತ್ಯ, ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇವುಗಳ ಪೈಕಿಯಲ್ಲಿ ಸತ್ಯ ಎನ್ನುವುದು ಒಂದು. ಆ ಸತ್ಯವನ್ನು ಕುರಿತು ಯೋಗ ಸೂತ್ರ ಏನು ಹೇಳ್ತದೆ, ಯೋಗ ಭಾಷ್ಯ ಏನು ಹೇಳ್ತದೆ, ಮತ್ತೆ ಯೋಗ ವಾರ್ತಿಕ ಏನು ಹೇಳ್ತದೆ, ವ್ಯಾಖ್ಯಾನಗಳು ಏನು ಹೇಳ್ತವೆ, ಕಿಂಚಿತ್ತಾಗಿ ಅದನ್ನು ಚಿಂತನೆ ಮಾಡೋಣ. ಸರಳವಾಗಿ ಹೇಳೋದಾದ್ರೆ, ಅಲ್ಲೊಂದು ಇಲ್ಲೊಂದು ಆಗದಿದ್ರೆ ಅದು ಸತ್ಯ. ಅಲ್ಲೊಂದು ಇಲ್ಲೊಂದು, ಒಂದು ಅನ್ನೋ ಶಬ್ದ ಸುಮ್ಮನೆ ಬಳಸಿದೆ ಅಷ್ಟೇ, ಒಂದು ಅಂದ್ರೆ ಒಂದು ಅಂತಲ್ಲ, ಬೇರೆ ಅಂತ ಅರ್ಥ. ಅದಕ್ಕೆ ಅಲ್ಲೊಂದು ಇಲ್ಲೊಂದು ಆಗಬಾರ್ದು. ಅಂದ್ರೆ ವಸ್ತುಸ್ಥಿತಿಯೇ ಒಂದು, ನಾವು ಹೇಳ್ತಿರೋದೇ ಇನ್ನೊಂದು ಆಗಬಾರ್ದು. ಅಥವಾ ನಮ್ಮ ಮನಸ್ಸಲ್ಲಿರೋದೇ ಒಂದು, ನಾವು ಮಾತನಾಡ್ತಿರೋದೇ ಒಂದು, ಒಂದು ಅಂದ್ರೆ ಇನ್ನೊಂದು ಅಂತ ಅರ್ಥ. ಅದಕ್ಕೆ ಅದಾಗಬಾರ್ದು. ಅದು ಅಲ್ಲೊಂದು ಇಲ್ಲೊಂದು ಆಗಬಾರ್ದು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನ. ಮಹಾತ್ಮರಿಗೆ ಮನಸ್ಸಿನಲ್ಲಿ, ವಚಸ್ಸಿನಲ್ಲಿ, ಮಾತಿನಲ್ಲಿ ಎಲ್ಲ ಒಂದೇ ಇರ್ತದೆ. ಯಾವುದು ಮನಸ್ಸಲ್ಲಿದೆಯೋ ಅದೇ ಮಾತಲ್ಲಿ, ಯಾವುದು ಮಾತಲ್ಲಿ ಬಂತೋ ಅದೇ ಕೃತಿಯಲ್ಲಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ. ಇದೇ ಶಬ್ದದಲ್ಲಿ ದುರಾತ್ಮನ ನಿರ್ವಚನ ಕೂಡ ಮಾಡಿದ್ದಾರೆ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನ. ಹಾಗಂದ್ರೆ ಮನಸ್ಸಿನಲ್ಲಿ ಒಂದು, ಮಾತಲ್ಲಿ ಒಂದು, ಕೃತಿಯಲ್ಲಿ ಒಂದು. ನೋಡಿ, ಶಬ್ದಗಳು ಅದೇ, ಟೋನ್ ಮಾತ್ರ ಬೇರೆ ಇದೆ ಅಷ್ಟೇ. ಮನಸ್ಸಿನಲ್ಲೊಂದು, ಮಾತಲ್ಲೊಂದು, ಕೃತಿಯಲ್ಲೊಂದು ಅನ್ಬೇಕಾದ್ರೆ ಮನಸ್ಸಿನಲ್ಲೂ ಅದೇ ಒಂದು, ಮಾತನಲ್ಲೂ ಅದೇ ಒಂದು, ಕೃತಿಯಲ್ಲಿಯೂ ಅದೇ ಒಂದು. ಇವ ಮಹಾತ್ಮ. ಆದ್ರೆ ಮನಸ್ಸಿನಲ್ಲೊಂದು, ಮಾತಲ್ಲೊಂದು, ಕೃತಿಯಲ್ಲೊಂದು, ಒಂದು ಅಂದ್ರೆ ಬೇರೆ, ಅವನು ದುರಾತ್ಮ. ಅಲ್ಲೊಂದು ಇಲ್ಲೊಂದು ಆಗ್ಕೊಡುದು. ಅದನ್ನೇ ವ್ಯಾಸ ಭಾಷ್ಯ ಹೇಳಿದೆ. ಸತ್ಯಂ ಎಂದರೆ ಯಥಾರ್ಥೇ ವಾಂಗ್ಮನಸೇ, ಯಥಾದೃಷ್ಟಂ ಯಥಾ ಅನುಮಿತಂ ಯಥಾ ಶ್ರುತಂ ತಥಾ ವಾಂಗ್ಮನಶ್ಚೇತಿ. ಯಥಾರ್ಥೇ ವಾಂಗ್ಮನಸೆ ಅಂತಂದ್ರೆ, ವಾಂಗ್ಮನಸೆ ನಮ್ಮ ವಾಕು ಮತ್ತು ಮನಸ್ಸುಗಳು, ನಮ್ಮ ಮಾತು ಮತ್ತು ಮನಸ್ಸುಗಳು ಯಥಾರ್ಥವಾಗಿರ್ಬೇಕು. ಅಂದ್ರೆ ವಸ್ತುಸ್ಥಿತಿ ಹಾಗೆ ಇರಬೇಕು ಮಾತು ಅಂತ. ವಸ್ತುಸ್ಥಿತಿಗೆ ಕನ್ನಡಿಯಾದ ಮನಸ್ಸು, ಆ ಮನಸ್ಸಿಗೆ ಕನ್ನಡಿಯಾದ ಮಾತು. ವಸ್ತುಸ್ಥಿತಿ ಮನಸ್ಸಲ್ಲಿ ಪ್ರತಿಫಲಿಸಿದ್ರೆ ಅದೇ ಮಾತಲ್ಲಿ ಬಂದ್ರೆ ಅದು ಸತ್ಯ. ಯಥಾ ದೃಷ್ಟಂ ಯಥಾ ಅನುಮಿತಂ ಯಥಾ ಶ್ರುತಂ ತಥಾ ವಾಂಗ್ಮನಶ್ಚೇತಿ. ಯಥಾ ದೃಷ್ಟಂ ಅಂದ್ರೆ ನಾವು ನೋಡಿದ್ದನ್ನು ಹೇಗೆ ನೋಡಿದ್ವೋ ಹಾಗೆ ಹೇಳಿದಾಗ. ಪ್ರತ್ಯಕ್ಷ ಪ್ರಮಾಣ, ಕಣ್ಣೆಂಬ ಪ್ರತ್ಯಕ್ಷ ಪ್ರಮಾಣ, ಕಣ್ಣು, ಕಿವಿ ಇತ್ಯಾದಿ ಪ್ರತ್ಯಕ್ಷ ಪ್ರಮಾಣಗಳು. ಏನನ್ನು ನೋಡಿದೆನೋ, ಏನನ್ನು ಕೇಳಿದೆನೋ, ಏನನ್ನು ಮುಟ್ಟಿದೆನೋ, ಏನನ್ನು ಆಘ್ರಾಣಿಸಿದೆನೋ, ಹಾಗೆ ಅದನ್ನು ಹೇಳಿದ್ರೆ ಏನ್ ಅನುಭವಕ್ಕೆ ಬಂತೋ ನಮಗೆ ಅದನ್ನು ಹಾಗೆ ಹೇಳೋದಾದ್ರೆ ಅದು ಸತ್ಯ. ಹಾಗೆ ಯಥಾ ಅನುಮಿತಂ, ಈಗ ಎಲ್ಲವನ್ನು ನಾವು ಕಣ್ಣಲ್ಲಿ ನೋಡಿ ತಿಳ್ಕೊಳ್ತೇವೆ ಅಂತೇನಿಲ್ಲ. ಅದೆಷ್ಟೋ ಸಂಗತಿಗಳನ್ನ ಲಾಜಿಕ್ ಮೂಲಕ, ಯುಕ್ತಿಯ ಮೂಲಕ, ತರ್ಕದ ಮೂಲಕ ತಿಳ್ಕೊಳ್ತೇವೆ. ಉದಾಹರಣೆಗೆ, ಪರ್ವತದ ಮೇಲೆ ಹೊಗೆ ಕಂಡು ಬಂದರೆ ಅದ್ರ ಕೆಳಗೆ ಬೆಂಕಿ ಇದೆ ಅಂತ ಅರ್ಥ. ಬೆಂಕಿಯನ್ನು ನೋಡಬೇಕು ಅಂತಿಲ್ಲ, ಬೆಂಕಿ ಇದೆ ಅಂತ ಗೊತ್ತಾಗ್ತದೆ ನಮ್ಗೆ. ಹೊಗೆ ಹೇಳ್ತಾ ಇರೋದ್ರಿಂದ ಬೆಂಕಿ ಇರಬೇಕು ಅಲ್ಲಿ ಅಂತ ಗೊತ್ತಾಗ್ತದೆ ನಮ್ಗೆ ಅಂತ. ಈಗ ಇದನ್ನ ಅನುಮಾನ ಅಂತ ಕರೀತಾರೆ. ಕನ್ನಡದ ಅನುಮಾನ ಬೇರೆ, ಕನ್ನಡದಲ್ಲಿ ಅನುಮಾನ ಅಂದ್ರೆ ಸಂಶಯ. ಈ ಸಂಸ್ಕೃತದಲ್ಲಿ, ಶಾಸ್ತ್ರಗಳಲ್ಲಿ ಅನುಮಾನ ಅಂದ್ರೆ ಅದೊಂದು ಪ್ರಮಾಣ. ಅದು ಒಂದು ವಿಷಯ ನಿಶ್ಚಯ ಮಾಡಲಿಕ್ಕೆ ಊಹೆಯು ಮಾಧ್ಯಮವಾಗ್ತದೆ ಅಥವಾ ತರ್ಕವು ಮಾಧ್ಯಮವಾಗ್ತದೆ. ಅದನ್ನೇ ಆ ರೀತಿಯ ಭಾಷೆಯಲ್ಲಿ ಕರೀತಾರೆ. ಹಾಗೆ ಕಣ್ಣಾರೆ ಕಂಡಿದ್ದನ್ನ, ಕಿವಿಯಾರೆ ಕೇಳಿದ್ದನ್ನ ಇದ್ದಕ್ಕಿದ್ದ ಹಾಗೆ ಹೇಳೋದು ಅಂತಾದ್ರೆ, ಬುದ್ಧಿಯಿಂದ ತರ್ಕಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದನ್ನ ಹಾಗೆ ವ್ಯಕ್ತಪಡಿಸ್ತಕ್ಕಂಥದ್ದು. ಶ್ರುತಂಚ, ಕಿವಿಯಿಂದ ಕೇಳಿದ್ದು,
ಕಿವಿಯಿಂದ ಕೇಳಿ, ನಾವು ಕಣ್ಣಾರೆ ಕಂಡಿದ್ದಲ್ಲ, ಆದ್ರೆ ಕಿವಿಯಿಂದ ಕೇಳಿದ್ದು. ಅದು ವಸ್ತುಸ್ಥಿತಿಗೆ ಅನುಗುಣವಾಗಿದೆ. ಉದಾಹರಣೆಗೆ ವೇದಗಳು, ಅವು ಸತ್ಯವನ್ನೇ ಸಾರ್ತವೆ. ವೇದಗಳ ಮೂಲಕವಾಗಿ ನಮ್ಮ ಕಿವಿಗೆ ಬಿದ್ದಿರ್ತಕ್ಕಂಥದ್ದು ಒಂದು ಶ್ರುತಿ, ಕಿವಿಗೆ ಬಿದ್ದಿರ, ಅದನ್ನು ಹಾಗೆ ನಾವು ವ್ಯಕ್ತಪಡಿಸೋದಾದ್ರೆ ನಮ್ಮ ಕಣ್ಣಿರ್ಬೋದು, ಕಿವಿ ಇರ್ಬೋದು, ಬುದ್ಧಿ ಇರ್ಬೋದು, ಯುಕ್ತಿ ಇರ್ಬೋದು, ಅವುಗಳ ಮೂಲಕವಾಗಿ ನಮಗೆ ಯಾವ ಯಥಾರ್ಥವು, ಯಾವ ವಸ್ತುಸ್ಥಿತಿಯು ಗೋಚರವಾಯಿತೋ ಅದನ್ನು ಹಾಗೆ ವ್ಯಕ್ತಪಡಿಸೋದಾದ್ರೆ ಅದು ಸತ್ಯ. ತ್ರಿವೇಣಿ ಸಂಗಮ ಸತ್ಯ ಅಂದ್ರೆ, ತ್ರಿವೇಣಿ ಸಂಗಮ ಅಂದ್ರೆ ಅದೇ ವಸ್ತುಸ್ಥಿತಿ, ವಾಕ್, ಮನಸ್ಸು, ಈ ಮೂರು ಸೇರಬೇಕು ಅಂತ ಸತ್ಯ ಅಂತ ಆಗ್ಬೇಕಾದ್ರೆ. ವ್ಯಾಸಭಾಷ್ಯ ಹೇಳೋದು ಹಾಗೆ, ಯಥಾರ್ಥ ವಾಂಗ್ ಮನಸ್ಸುಗಳ, ಯಥಾರ್ಥ ಅಂದ್ರೆ ವಸ್ತುಗತಿ, ಅದು ಮತ್ತು ವಾಕು ಮತ್ತು ಮನಸ್ಸು, ಈ ಮೂರರ ತ್ರಿವೇಣಿ ಸಂಗಮವಾಗಬೇಕು, ಅದು ಸತ್ಯ. ನೋಡಿ, ದೇವ, ದೇಹ, ದೇಶ ಒಂದೇ ರೇಖೆಯಲ್ಲಿರ್ಬೇಕಂತೆ, ಅದು ರಾಮರಾಜ್ಯ. ಈಗ ದೇಹ ಮುಂದಿದೆ, ಹಿಂದೆ ದೇವನಿದ್ದಾನೆ, ಇದರೊಳಗೆ, ಇದರ ಆಳದಲ್ಲಿ, ಇದರ ಹಿನ್ನೆಲೆಯಲ್ಲಿ ದೇವನಿದ್ದಾನೆ. ಆ ದೇವನ ಇಚ್ಛೆಗೆ ತಕ್ಕಂತೆ ದೇಹ ಇರಬೇಕು. ದೇಹ ಅಂದ್ರೇನು? ಇಡೀ ವ್ಯವಸ್ಥೆ. ಈಗ ದೇಹದೊಳಗೆ ಇಂದ್ರಿಯಗಳಿದೆ, ದೇಹದೊಳಗೆ ಮನಸ್ಸಿದೆ, ಜೀವನಿದ್ದಾನೆ, ಇಡೀ ಒಂದು ಸೆಟ್ ಇದು ದೇಹ ಅಂದ್ರೆ. ಈ ಒಂದು ಸೆಟ್ ಏನಿದೆ, ಈ ಒಂದು ವ್ಯವಸ್ಥೆ ಏನಿದೆ, ದೇವನ ಇಚ್ಛೆಗೆ ಅನುಗುಣವಾಗಿ, ದೇವನ ರೇಖೆಗೆ ನೇರವಾಗಿರ್ಬೇಕದು. ಅದಕ್ಕನುಗುಣವಾಗಿ ದೇಶ ಇರಬೇಕು. ದೇವ, ದೇಹ, ದೇಶ ಒಂದೇ ರೇಖೆಯಲ್ಲಿ ಭಾರಿ ಕಷ್ಟ ಹೇಗೆ ಸಿಗುವಂಥದ್ದು. ಎಲ್ಲೂ ಒಂದಕ್ಕೊಂದಕ್ಕೆ ಸಂಘರ್ಷ ಇಲ್ಲ, ವಿರೋಧ ಇಲ್ಲ, ವಿಸಂವಾದ ಇಲ್ಲ, ಸಂವಾದವೇ ಇರತಕ್ಕಂಥದ್ದು ಅಂತ. ದೇವ, ದೇಹ, ದೇಶಗಳ ಮಧ್ಯದಲ್ಲಿ ಸೀದಾ ಬರಬೇಕು ಅಂತ. ದೇವನೇ ದೇಹದಲ್ಲಿ ಪ್ರತಿಫಲಿತವಾದರೆ, ಅದಕ್ಕನುಗುಣವಾಗಿ ದೇಶ ಇದ್ರೆ, ಅದಕ್ಕೆ ಸಲ್ಲುವಂತೆ ದೇಶ ಇದ್ರೆ ಅದು ರಾಮರಾಜ್ಯ. ಅದನ್ನು ಇನ್ನೊಂಚೂರು ವಿಸ್ತರಿಸಿ ಹೇಳೋದಾದ್ರೆ, ದೇವನ ರೇಖೆಯಲ್ಲಿ ಜೀವ, ದೇವನ ರೇಖೆಯಲ್ಲಿ ಇರುವ ಜೀವನ ರೇಖೆಯಲ್ಲಿ ಮನಸ್ಸು, ಅಂಥ ಮನಸ್ಸಿನ ನೇರದಲ್ಲಿ ಇಂದ್ರಿಯಗಳು, ಅಂಥ ಇಂದ್ರಿಯಗಳ ನೇರದಲ್ಲಿ ದೇಹ, ಆ ದೇಹಕ್ಕೆ ಅನುಗುಣವಾಗಿ ದೇಶ ಎಲ್ಲ. ಈಗ ನೋಡಿ, ಗ್ರಹಗಳು ಒಂದೇ ರೇಖೆಯಲ್ಲಿ ಬರೋದು ಬಹಳ ಅಪರೂಪ, ಅದನ್ನು ಬಹಳ ವಿಶೇಷ ಅಂತ ಹೇಳ್ತಾರೆ. ಅಷ್ಟಗ್ರಹ ಯೋಗ, ಪಂಚಗ್ರಹ ಯೋಗ ಎಲ್ಲ ಹೇಳ್ತಾರಲ್ಲ, ಬಹಳ ವಿಶೇಷ ಅದು ಅಂತ. ಒಂದೇ ರೇಖೆಯಲ್ಲಿ ಗ್ರಹಗಳು ಬರೋದು ದುರ್ಲಭ. ಹಾಗೆ ಇದು ಕೂಡ ಅಂತ ಒಂದೇ ರೇಖೆಯಲ್ಲಿ ಇರೋದಿಲ್ಲ. ದೇವನಿಚ್ಛೆ ಬೇರೆ ಇದೆ, ಜೀವ ಹೋಗ್ತಾ ಇರೋ ದಾರಿ ಬೇರೆ ಇದೆ, ಅದು ಪತನವೇ, ಅಲ್ಲಿ ಸುಖ ಇಲ್ಲ. ದೇವನ ದಾರಿಯಲ್ಲಿ ಜೀವನಿದ್ದಾನೆ, ಆದರೆ ಇಂದ್ರಿಯಗಳ ಸಹಕಾರ ಇಲ್ಲ, ಮನಸ್ಸು ಬೇರೆ ಕಡೆ ಹೋಗ್ತಾ ಇದೆ, ಸುಖ ಇಲ್ಲ. ಮನಸ್ಸಿದೆ, ಆದರೆ ಕಣ್ಣು ಕಿವಿಗಳು ಹೇಳಿದ್ದನ್ನು ಕೇಳೋದಿಲ್ಲ. ಸಾರಥಿಯ ನಿಯಂತ್ರಣದಲ್ಲಿ ಅಶ್ವಗಳಿಲ್ಲ, ಎಲ್ಲ ಸರಿ ಇದೆ. ಒಂದು ವ್ಯಕ್ತಿ ಸಂಪೂರ್ಣ ಧರ್ಮಮಯನಾಗಿದ್ದಾನೆ, ಅಲ್ಲಿ ದೇವ, ಜೀವ, ಇಂದ್ರಿಯಗಳು, ಮನಸ್ಸು ಎಲ್ಲ ಒಂದೇ ರೇಖೆಯಲ್ಲಿದ್ದಾವೆ, ಆದರೆ ದೇಶ ಪ್ರತಿಕೂಲವಾಗಿದೆ. ಇಂತಹ ಧರ್ಮಾತ್ಮನೊಬ್ಬ ಪಾಕಿಸ್ತಾನದಲ್ಲಿದ್ದರೆ ಅವನಿಗೇನ್ ಮಾಡ್ಲಿಕ್ಕೆ ಸಾಧ್ಯ? ಅವನ ಧರ್ಮಾಚರಣೆಯನ್ನು ಅವನ ಮಟ್ಟಿಗೂ ಮಾಡ್ಲಿಕ್ಕೂ ಕೂಡ ಬಹಳ ತೊಂದರೆ ಇರ್ತದೆ, ತೊಂದರೆ ಇರ್ಬೋದು ಅವನಿಗೆ. ಹಾಗಾಗಿ ದೇಶವೂ ಕೂಡ ಅಂದ್ರೆ ಒಟ್ಟು ಸಾಮಾಜಿಕ ವ್ಯವಸ್ಥೆ ಅದಕ್ಕೆ ಅನುಕೂಲಿಸಿ ಬರಬೇಕು ಅಂತ. ಹೀಗೆ ಬರುವಂಥದ್ದು ಸುಲಭ ಇರೋದಿಲ್ಲ, ಬಹಳ ಕಷ್ಟ ಇರ್ತದೆ. ಹಾಗಾಗಿ ಸತ್ಯ ಎನ್ನುವಾಗ ನಮಗೆ ನೆನಪಾಗೋದು ಇದು ಅಂತ, ರೇಖೆ ಅಂತ. ನಮ್ಮ ಆತ್ಮ, ನಮ್ಮ ಮನಸ್ಸು, ನಮ್ಮ ಮಾತು, ವಸ್ತುಸ್ಥಿತಿ ಎಲ್ಲ ಒಂದು ರೇಖೆಯಲ್ಲಿ ಬರ್ತಕ್ಕಂಥದ್ದು ಅಂತ. ಈ ಮೂರು ಒಂದು ರೇಖೆಯಲ್ಲಿ ಬಂದರೂ ಸಾಕು. ಮನಸ್ಸು, ಮಾತು ಮತ್ತು ವಸ್ತುಸ್ಥಿತಿಗಳು ಒಂದು ರೇಖೆಯಲ್ಲಿ ಬಂದ್ಬಿಟ್ರೆ ಬೇಡ, ಮನಸ್ಸು ಮಾತುಗಳು ಒಂದು ರೇಖೆಯಲ್ಲಿ ಬಂದ್ಬಿಟ್ರೆ, ಮನಸ್ಸಲ್ಲಿ ಏನಿದೆಯೋ ಅದನ್ನೇ ಮಾತಾಡ್ತೇನೆ, ಬೇರೆ ಮಾತಾಡೋದಿಲ್ಲ. ಇದನ್ನೇ ಮಾಡ್ತಾ ಬಂದ್ರೆ, ಯಾಕೆಂದ್ರೆ ಎಷ್ಟೋ ಸರ್ತಿ ವಸ್ತುಸ್ಥಿತಿ ನಮಗೆ ಸರಿಯಾಗಿ ಗೊತ್ತಿಲ್ಲದೆ ನಾವೇನೋ ಬೇರೆ ಏನೋ ಹೇಳ್ಬಿಡ್ಬೋದು. ಹಾಗಾಗಿ ಅದಿರ್ಲಿ ಬಿಡಿ, ಪೂರ್ತಿ ನಮ್ಮ ಕೈಲಿ ಇಲ್ಲ ಅದು, ಯಾಕೆಂದ್ರೆ ಅಂಥ ಮೇಧ ನಮಗೆ ಇರಬೇಕು ಅಂತಿಲ್ಲ. ಕೊನೆಯ ಪಕ್ಷ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ನಾವು ಮಾತನಾಡೋದು ಅಂತಿಷ್ಟನ್ನು ಅಭ್ಯಾಸ ಮಾಡ್ತಾ ಬಂದ್ರೆ ಆ ಯಥಾರ್ಥವು ತಾನಾಗಿ ಒಟ್ಟಿಗೆ ಬರ್ತದೆ ಅಂತ. ಆ ಒಂದು ವಸ್ತುಸ್ಥಿತಿ ಏನಿದೆ ತಾನಾಗಿ ಒಟ್ಟಿಗೆ ಬರ್ತದೆ ಅಂತ. ಒಬ್ಬಾತ ತನ್ನ ಮನಸ್ಸಲ್ಲಿ ಇರೋದನ್ನೇ ಮಾತಾಡ್ತಾ ಹೋದ್ರೆ ಕ್ರಮೇಣ ಅವನು ಮಾತನಾಡಿದ್ದೇ ವಸ್ತುಸ್ಥಿತಿಯಾಗಿ ಮಾರ್ಪಡ್ತದೆ. ವಾಚಮರ್ಥೋ ಅನ್ನೋಧಾವತಿ,
ಭವಭೂತಿಯ ಮಾತು. ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋ ಅನುಧಾವತಿ ಲೌಕಿಕಾನಾಂ ಸಾಧೂನಾಂ ಅರ್ಥಂ ವಾಗನುವರ್ತತೆ. ಸಾಮಾನ್ಯ ಮನುಷ್ಯರು ಅವರು ಏನಿದೆಯೋ ಅದನ್ನು ಮಾತಾಡಬೇಕು ಅಂತ ಸಾಮಾನ್ಯ ಮನುಷ್ಯರ ವ್ಯವಸ್ಥೆ ಆಯ್ತು. ಆದರೆ ವಾಕ್ ಸಿದ್ಧಿ ಆದರೆ ಅವನು ಏನು ಮಾತಾಡ್ತಾನೋ ಹಾಗೆ ಆಗ್ತದೆ ಅದು. ಈ ವ್ಯತ್ಯಾಸ ಗಮನಿಸಿ. ಏನಿದೆಯೋ ಅದನ್ನು ಮಾತನಾಡೋದು ಇಲ್ಲಿಂದ ಶುರು ಮಾಡ್ಬೇಕು ನಾವು. ಇದನ್ನು ಬಹಳ ಕಾಲ ಹೀಗೆ ಮಾಡ್ತಾ ಹೋದ್ರೆ ಕೊನೆ ನಾವು ಏನು ಮಾತನಾಡ್ತೇವೋ ಅದೇ ಆಗ್ತಾ ಹೋಗ್ತದೆ. ವಸ್ತುಸ್ಥಿತಿ ಇದರ ಜೊತೆಗೆ ಬರ್ತದೆ, ನಮ್ಮ ಮಾತಿನ ಜೊತೆಗೆ ಬರ್ತದೆ ಅಂತ. ಅದಕ್ಕೆ ಕಾಲಾನುಕಾಲ ಸಾಧನೆ ಮಾಡ್ತಾ ಹೋಗ್ಬೇಕು. ಇದೇ ರೀತಿಯಲ್ಲಿ ರುಜುವಾದ ವ್ಯವಹಾರ. ರುಜು ಅಂದ್ರೆ ನೇರ ಸೀದಾ ಅಂತ. ನೇರ ಸೀದಾ ಅಂದ್ರೆ ಏನು? ಒಳಗೆ ಹೊರಗೆ ಎರಡು ಸೀದಾ ಸೀದಾ ಇದೆ ಅಂತ, ಆಚೀಚೆ ಇಲ್ಲ ಅಂತ. ಈಗ ಬಾಗಿಲುಗಳು, ಒಳಗಿನ ಬಾಗಿಲು ಹೊರಗಿನ ಬಾಗಿಲು ಸೀದಾ ಸೀದಾ ಇದ್ರೆ ಒಳಗಿರೋದು ಕಾಣ್ತದೆ ಅಂತ. ಒಂದು ಬಾಗಿಲು ಹೀಗೆ ಒಂದು ಬಾಗಿಲು ಹೀಗೆ ಇದ್ರೆ ಕಾಣಿಸೋದೇ ಇಲ್ಲ ಮತಕ್ಕೆ. ಹಾಗೆ ಈ ಮನಸ್ಸು ಮಾತುಗಳು ನೇರ ನೇರ ಇದ್ರೆ ಹೀಗೆ ಹೀಗಿದ್ರೆ ಆಗ ಒಳಗಡೆ ಪರಮಾತ್ಮ ಕಾಣ್ತಾನೆ ಅದ್ರ ಹಿನ್ನೆಲೆಯಲ್ಲಿ ಅಂತ. ಅದು ಹೀಗಾಗ್ಬಿಟ್ರೆ ಏನು ಗೋಚರಿಸೋದೇ ಇಲ್ಲ, ಎಲ್ಲ ಮರೆ. ಹಾಗಾಗಿ ಸತ್ಯಕ್ಕೆ ತುಂಬಾ ಮಹತ್ವ ಇರತಕ್ಕಂಥದ್ದು ಅಂತ. ಇನ್ನು ನೋಡಿ, ಭಾಸ್ವತಿ ವ್ಯಾಖ್ಯಾನ ಏನ್ ಹೇಳ್ತದೆ ಒಂಚೂರು ಮುಂದುವರೆದು ಹೇಳ್ತಾ ಇದೆ. ಅದು ಈ ಸೂತ್ರಕ್ಕೊಂದು ಭಾಷ್ಯಕ್ಕೊಂದು ವ್ಯಾಖ್ಯಾನ ಯಾಕೆ ಬೇಕು ಅಂದ್ರೆ, ಸೂತ್ರದಲ್ಲಿ ಎಷ್ಟೋ ಅಂಶಗಳು ಅಂತರ್ನಿಹಿತವಾಗಿರ್ತವೆ, ಅದನ್ನು ಭಾಷ್ಯ ಹೊರತರ್ತದೆ. ಅಲ್ಲಿಯೂ ಎಷ್ಟೋ ವಿಷಯಗಳು ಅಂತರ್ನಿಹಿತವಾಗಿರ್ತವೆ, ಅದನ್ನು ವ್ಯಾಖ್ಯಾನಗಳು ಹೊರತರ್ತವೆ. ಈ ಭಾಸ್ವತಿ ವ್ಯಾಖ್ಯಾನ ಬಹಳ ಸುಂದರವಾಗಿ ಇದನ್ನು ಮತ್ತಷ್ಟು ವಿವರಿಸಿದೆ. ಎನ್ ಮನಸ್ಸು ಸ್ಥಿತಂ ತಸ್ಯೈವ ಅಭಿಧಾನಂ ನಾನ್ಯಸ್ಯ ಇತಿ ಯಥಾರ್ಥ ವಾಕ್. ಎನ್ ಮನಸ್ಸು ಸ್ಥಿತಂ, ಯಾವುದು ಮನಸ್ಸಲ್ಲಿದೆಯೋ ತಸ್ಯೈವ ಅಭಿಧಾನಂ, ಅದನ್ನೇ ಹೇಳುವಂಥದ್ದು. ಅದು ಬೇರೆ ಬೇರೆ ಒಂದನ್ನು ಹೇಳೋದಿಲ್ಲ, ಮನಸ್ಸಲ್ಲಿ ಇಲ್ಲದೆ ಇರೋದನ್ನು ಹೇಳೋದಿಲ್ಲ ಎನ್ನುವುದು ಯಥಾರ್ಥ ವಾಕ್, ಅದು ಸತ್ಯ ಎಂಬುದಾಗಿ ಹೇಳಿ ಸ್ವಲ್ಪ ವಿವರಣೆ ಕೊಟ್ಟರು. ಪರತ್ರ ಸ್ವಬೋಧ ಸಂಕ್ರಾಂತಯ್ಯವಾಗುತ್ತ ಸಾ ಯದಿ ನ ವಂಚಿತ ನ ಭ್ರಾಂತ ನ ಪ್ರತಿಪತ್ತಿ ಬಂಧ್ಯ ಭವೇತ್. ಇನ್ನೊಬ್ಬರಿಗೆ ಒಂದು ವಿಷಯ ಅರ್ಥ ಆಗಬೇಕು ಅಂತ ನಾವು ಮಾತನಾಡಬೇಕಾದ್ರೆ ಮಾತಿಗೆ ತಾನೆ, ಅದೇ ತಾನೇ ಉದ್ದೇಶ. ಮಾತಾಡೋದು ಯಾಕೆ? ನಮ್ಮೊಳಗಿನ ಒಂದು ವಿಷಯ ಎದುರಿದ್ದನ್ನು ತಿಳಿಬೇಕು ಅಂತ, ಅದೇ ತಾನೇ ಮಾತಿನ ಉದ್ದೇಶ. ಪರತ್ರ ಸ್ವಬೋಧ ಸಂಕ್ರಾಂತೆಯೇ, ಪರತ್ರ ಅಂದ್ರೆ ಇನ್ನೊಬ್ಬರಲ್ಲಿ, ಸ್ವಬೋಧ ಸಂಕ್ರಾಂತೆಯೇ ತನ್ನೊಳಗಿನ ಒಂದು ಭಾವವನ್ನು, ತನ್ನೊಳಗಿನ ಒಂದು ಅರಿವನ್ನು ಸಂಕ್ರಮಣಗೊಳಿಸುವ ಸಲುವಾಗಿ ತಾನೇ ಮಾತಿರತಕ್ಕಂಥದ್ದು. ಹಾಗೆ ಮಾತನಾಡಬೇಕಾದ್ರೆ ಆ ಮಾತು ನ ವಂಚಿತ ನ ಭ್ರಾಂತ ನ ಪ್ರತಿಪತ್ತಿ ಬಂಧ್ಯ ಭವೇತ್. ಆ ಮಾತು ವಂಚನೆಯಾಗಬಾರ್ದು, ಆ ಮಾತು ಭ್ರಮೆಯಾಗಬಾರ್ದು, ಆ ಮಾತು ಅಜ್ಞಾನವಾಗಿ ಪರಿಣಮಿಸಬಾರದು. ನಾವು ಆಡುವ ಮಾತು ನಮ್ಮ ಮುಂದಿರುವ ವ್ಯಕ್ತಿಯಲ್ಲಿ ಅದು ಆ ವ್ಯಕ್ತಿಯ ಪಾಲಿಗೆ ವಂಚನೆಯಾಗಿ ಪರಿಣಮಿಸಿದರೆ, ಆ ವ್ಯಕ್ತಿಯ ಪಾಲಿಗೆ ಅದು ಭ್ರಾಂತಿಯಾಗಿ ಪರಿಣಮಿಸಿದರೆ, ಆ ವ್ಯಕ್ತಿಯ ಪಾಲಿಗೆ ಅದು ಅಬೋಧ ಅಂತ ಏನೂ ಗೊತ್ತಾಗೋದಿಲ್ಲ ಅನ್ನೋ ಹಾಗಾಗ್ಬಿಟ್ರೆ ಇವೆಲ್ಲ ಸತ್ಯದ ಸಾಲಿಗೆ ಬರೋದಿಲ್ಲ. ಏನು ಹಾಗಂದ್ರೆ ಕೊಂಚ ವಿವರಿಸಿ ಅಂತಂದ್ರೆ, ಈಗ ಪ್ರತಿಪತ್ತಿ ಬಂಧ್ಯ ಅಂದ್ರೆ ನಾವು ಹೇಳಿದ್ದು ಇದರ ವ್ಯಕ್ತಿಗೆ ಏನು ಅರ್ಥವೇ ಆಗೋದಿಲ್ಲ. ಈಗ ನಾವು ಸರಿಯಾಗಿ ಹೇಳುವಂತೆ ಹೇಳಿ ಅವನಿಗೆ ಅರ್ಥ ಆಗದೆ ಇದ್ರೆ ಅದಕ್ಕೆ ಯಾರು ಹೊಣೆ ಅಲ್ಲ. ಇದು ಹಾಗಲ್ಲ, ಉದ್ದೇಶವೇ ಆಗಿದೆ ಅಂತ ಅವನಿಗೆ ಗೊತ್ತಾಗಬಾರ್ದು ಅಂತಲೇ ಮಾತಾಡ್ತಾನೆ. ಮಾತಿನ ಫಲ ಬೋಧ ಆಗಬೇಕು, ಮಾತಿನಿಂದಾಗಿ ಒಂದು ವಿಷಯ ಅರ್ಥ ಆಗಬೇಕು. ಆದ್ರೆ ಇಲ್ಲಿ ಉದ್ದೇಶವೇ ಏನಿದೆ ಅಂದ್ರೆ ಅಬೋಧ ಅಂತ, ಏನು ಗೊತ್ತಾಗಬಾರ್ದು ಎನ್ನುವುದೇ ಉದ್ದೇಶ ಇದೆ. ಇದು ಸತ್ಯದ ಪಟ್ಟಿಗೆ ಸೇರೋದಿಲ್ಲ. ಅವನು ಸುಳ್ಳಾಡದೇ ಇದ್ರು ಅದನ್ನು ಸತ್ಯ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭ್ರಾಂತ ಅಂತ, ಭ್ರಾಂತ ಅಂದ್ರೆ ಈಗ ಅವನಿಗೆ ಭ್ರಮೆ ಇದೆ ಅಂತ, ಅವನಿಗೆ ಸತ್ಯದ ಕಲ್ಪನೆ ಇಲ್ಲ, ಏನೂ ಆಗಿದೆ ಅಂತ ಅನ್ಕೊಂಡಿದ್ದಾನೆ, ವಾಸ್ತವವಾಗಿ ಏನೂ ಆಗಿದೆ ಅದು ಹೇಳ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿಯಲ್ಲಿ ಹುಟ್ಟುವುದು ಭ್ರಮೆ ಹೊರತು ಭ್ರಮೆ ಅಲ್ಲ, ಸತ್ಯ ಅಲ್ಲ, ಸತ್ಯದ ಬೋಧ ಅಲ್ಲ ಅಂತ. ಹಾಗಾಗಿ ಇಂಥದ್ದು ವಂಚಿತ ಅಂದ್ರೆ ಅವನಿಗೆ ಭ್ರಮೆಗೆ ಮೇಲೆ ಏನಿಲ್ಲ, ವಿಷಯ ಸರಿಯಾಗಿ ಗೊತ್ತಿದೆ, ಬೇಕು ಅಂತ ಇನ್ನೊಬ್ಬರನ್ನು ಮಿಸ್ಲೀಡ್ ಮಾಡುವ ಸಲುವಾಗಿ ಬೇರೆ ರೀತಿ ಮಾತಾಡ್ತಾನೆ. ವಂಚಿತ ಅಂದ್ರೆ ಅವನು ಸುಳ್ಳು ಹೇಳೋದಿಲ್ಲ, ಸತ್ಯವನ್ನೇ ಹೇಳ್ತಾನೆ. ಹೇಳುವಾಗ ಹೇಗೆ ಹೇಳ್ತಾನೆ, ಉಪಾಯವಾಗಿ ಹೇಗೆ ಹೇಳ್ತಾನೆ ಅಂದ್ರೆ ಮತ್ತೊಬ್ಬರಿಗೆ ತಪ್ಪು ಕಲ್ಪನೆ ಬರುವ ಹಾಗೆ ಹೇಳ್ತಾನೆ. ನೀವು ಆ ವಾಕ್ಯವನ್ನೇ ತೆಗೆದುಕೊಂಡು ಟೆಕ್ನಿಕಲಿ ಲೀಗಲಿ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಅವನು ಸುಳ್ಳು ಹೇಳಿರೋದಿಲ್ಲ. ಆದರೆ ಹೇಳುವಾಗ ಎಂತ ಜಾಣದಂತ ಹೇಳಿರ್ತಾನೆ ಅಂದ್ರೆ ಇನ್ನೊಬ್ಬರಿಗೆ ತಪ್ಪು ಕಲ್ಪನೆ ಬರಬೇಕು ಅಂತ ವಂಚಿತ ಅಂತ ಕರೀತಾರೆ. ಈ ರೀತಿ ಮಾತುಗಳು ಬರಬಾರದು. ಯದಿ ವಂಚಿತ ವಂಚನಾಯ ಪ್ರಯುಕ್ತ, ವಂಚನೆಗಂತಲೇ ಮಾತನ್ನು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಪ್ರತಿಪತ್ತಿ ಬಂಧ್ಯ
ಅಸ್ಪಷ್ಟಾರ್ಥ ಪದಯ ರುಚ್ಯಮಾನತ್ವಾತ್ ಸ್ವಬೋಧ ಛಾದಿಕಾನ ಸ್ಯಾತ್. ಅಸ್ಪಷ್ಟಾರ್ಥ ಪದಯಿ ನಾವು ಬಳಸ್ತಕ್ಕಂಥ ಪದಗಳು ವಾಕ್ಯಗಳು ಗೊತ್ತಾಗುವಾಗಿಲ್ಲ ಬೇರೆಯವರಿಗೆ. ಅದು ಯಾವ್ದಾದ್ರು ಸರಳ ಉದಾಹರಣೆ ಹೇಳೋದಾದ್ರೆ, ಮನೆ ಅಂಗಳದಲ್ಲಿ ಹಸು ಇದೆ. ಮನೆ ಅಂಗಳದಲ್ಲಿ ಹಸು ಇದೆ. ಅದನ್ನು ಗಮನಿಸಿ ಇನ್ನೊಬ್ಬರಿಗೆ ನನ್ನ ಮನೆ ಅಂಗಳದಲ್ಲಿ ಹಸು ಇದೆ ಅಂತ ಹೇಳ್ತಾನೆ. ಇದು ಸತ್ಯ. ಇದು ಯಾಕೆಂದ್ರೆ ಮನೆ ಅಂಗಳದಲ್ಲಿ ಹಸುವಿರೋದು ಹೌದು, ಅವನಿಗೆ ಸತ್ಯವಾದ ಜ್ಞಾನವೇ ಬಂದಿದೆ ಹಸುವಿರುವ ಕುರಿತಾಗಿ. ಅದನ್ನೇ ಹೇಳ್ತಾ ಇದ್ದಾನೆ ಬೇರೆಯವರಿಗೆ. ಎಲ್ಲಿಯೂ ಮೋಸ ಮರೆ ಏನೂ ಇಲ್ಲ, ವಂಚನೆ ಮತ್ತೊಂದು ಏನೂ ಇಲ್ಲ. ಹಾಗಾಗಿ ಯಥಾರ್ಥ ಯಾವುದು? ಮನೆ ಅಂಗಳದಲ್ಲಿ ಹಸುವಿದೆ ಅನ್ನೋದು ಯಥಾರ್ಥ. ಅದು ಯಥಾರ್ಥವು ಮನಸ್ಸಿಗೆ ಬಂದು ಅದನ್ನು ಹಾಗೆ ಮಾತಲ್ಲಿ ಹೇಳಿ ಅದು ಹಾಗೆ ಅವನಿಗೆ ಅರ್ಥ ಆದಾಗ ಇದು ಪೂರ್ಣ ಪ್ರಮಾಣದಲ್ಲಿ ಸತ್ಯದ ಒಂದು ವ್ಯಾಖ್ಯಾನಕ್ಕೆ ಬಂತು. ನಿಜವಾಗಿ ಮನೆ ಅಂಗಳದಲ್ಲಿ ಹಸು ಇಲ್ಲ, ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಹೇಳ್ತಾ ಇದ್ದಾನೆ ಬೇರೆ, ನಾನು ಮನೆ ಅಂಗಳದಲ್ಲಿ ಹಸು ಇದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ವಂಚನೆಗೋಸ್ಕರ ಹಾಗೆ ಮಾತನಾಡ್ತಾ ಇಲ್ಲ. ಅವನು ಮೋಸ ಮಾಡಬೇಕು ಅಂತ ಉದ್ದೇಶ ಇಲ್ಲ. ಇವನಿಗೆ ಹಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ, ಹಾಗೆ ಅನ್ಸ್ಬಿಟ್ಟಿದೆ ಅಷ್ಟೇ. ಅದು ಇಲ್ಲಿ ಅಂದ್ರೆ ವಸ್ತುಸ್ಥಿತಿಗೆ ಹೊಂತಾ ಇಲ್ಲ ಮಾತದು, ಆದರೆ ಮೋಸ ಇಲ್ಲ, ವಂಚನೆ ಇಲ್ಲ, ಏನಿದೆ ಮನಸ್ಸಲ್ಲಿ ಅದನ್ನೇ ಆಡ್ತಾ ಇದ್ದಾನೆ. ಹಾಗಾಗಿ ಅಷ್ಟು ಸತ್ಯ ಅಲ್ಲ ಇದು. ಹಸುವಿದ್ದಾಗ ಇದ್ದ ಹಸುವನ್ನು ಗಮನಿಸಿ ಇನ್ನೊಬ್ಬರಿಗೆ ಹಸುವಿದೆ ಅಂತ ಅನ್ನುವಾಗ ಎಷ್ಟು ಮಟ್ಟಿಗೆ ಸತ್ಯವೋ ಆ ಮಟ್ಟಿನ ಸತ್ಯ ಅಲ್ಲ ಇದು. ಆದರೆ ಮೋಸ ಇಲ್ಲ, ಒಳಗಿರೋದನ್ನೇ ಹೊರಗಡೆ ಹೇಳ್ತಾ ಇದ್ದಾನೆ ಅನ್ನೋ ಮಟ್ಟಿಗೆ ಅದು ಸತ್ಯದ ಪರಮಾಚ್ಯ ಕೋಟೆಗೆ ಬರದೇ ಇದ್ರೂ ಪೂರ್ತಿ ಹಾಳಾಗಲಿಲ್ಲ. ಇದು ವಂಚನೆ ಅಂದ್ರೆ ಹಾಗೆ, ಮನೆ ಅಂಗಡದಲ್ಲಿ ಹಸು ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅವನು ಹಸು ಇದೆ ಅಂತ ಹೇಳ್ತಾನೆ. ಹೇಳಿದಾಗ ಉಪಾಯದಿಂದ ಅವನು ಯಾವುದೋ ಒಂದು ರೀತಿಯಿಂದ ಹಸು ಇಲ್ಲ ಅಂತಂದ್ರೆ ಅವನು ಮಾತ್ರ ಬರ್ತಾ ಇದ್ರು ಇದೆ ಅಂತ ಅರ್ಥ ಬರಬೇಕು ಅನ್ನೋ ರೀತಿಯಲ್ಲಿ ಮಾಡಿ ಹೇಳ್ತಾನೆ. ವಂಚನೆ ಆಯಿತು. ಇದು ಬೇರೆ ಒಂದು ಒಳ್ಳೆ ಉದಾಹರಣೆ ಇದೆ. ಉದಾಹರಣೆ ಯಾವುದು ಅಂದ್ರೆ ಮಹಾಭಾರತದ ಒಂದು ಪ್ರಸಂಗ, ಧರ್ಮರಾಜನ ಪ್ರಸಂಗ. ಧರ್ಮರಾಜ ಸುಳ್ಳು ಹೇಳಲಿಲ್ಲ ಯಾವಾಗಲೂ. ಹಾಗಾಗಿ ಅವನ ರಥ ಅದು ಭೂಮಿಯಿಂದ 4 ಅಂಗುಲ ಮೇಲೆ ಇರ್ತಾ ಇತ್ತು. ಯಾವಾಗಲೂ ಭೂಮಿಯನ್ನು ಸ್ಪರ್ಶ ಮಾಡ್ತಾ ಇರಲಿಲ್ಲ, ಯಾಕೆಂದ್ರೆ ಸುಳ್ಳನ್ನೇ ಆಡಿಲ್ಲ, ಅಧರ್ಮವನ್ನೇ ಮಾಡಿಲ್ಲ ಎನ್ನುವ ಕಾರಣಕ್ಕಾಗಿ. ಆದರೆ ಅಂತ ಒಂದು ಸಂದರ್ಭ ಬಂದ್ಬಿಡ್ತು ಅಂತ ಸೂಚನೆ ಕೂಡ ಅವನಿಗಿತ್ತು. ದ್ರೋಣರು ಅವ್ಯಾಹತವಾಗಿ ಪಾಂಡವ ಸೇನೆಯನ್ನು ಸಂಹಾರ ಮಾಡ್ತಾ ಇದ್ದಾರೆ. ಅವರು ಇರೋವರಿಗೆ ಜಯ ಕನ್ನಡಿಯ ಗಂಟು, ಜಯ ಸಾಧ್ಯವೇ ಇಲ್ಲ. ಅವರನ್ನು ಕೊಲ್ಲುವುದೂ ಸುಲಭ ಇಲ್ಲ, ಕೊಲ್ಲಲಿಕ್ಕೆ ಪಾಂಡವರಿಗೆ ಮನಸ್ಸು ಇಲ್ಲ. ಇಂಥದ್ದೊಂದು ವಿಕಟ ಪರಿಸ್ಥಿತಿ ಇದೆ. ಆಗ ಅದಕ್ಕೆ ಪರಿಹಾರ ಕೃಷ್ಣನ ಕಡೆಯಿಂದ ಬಂದಿರತಕ್ಕಂಥದ್ದು. ಅದು ಮಗನ ಸಾವಿನ ಸುದ್ದಿ ಕೇಳಿದ್ರೆ, ಮಗನ ವಧೆ ಆಯಿತು, ಸಾವಾಯಿತು ಅನ್ನೋ ಸುದ್ದಿ ಕೇಳಿದ್ರೆ ಶಸ್ತ್ರ ಕೆಳಗಿಡ್ತಾರೆ ದ್ರೋಣಾಚಾರ್ಯರು, ಗೊತ್ತು ನಂಗದು. ಹಾಗಾಗಿ ಅದನ್ನು ಅವ್ನು ಕಿವಿಗೆ ಹಾಕಿ ಆ ರೀತಿಯಲ್ಲಿ ಅದು ಯುದ್ಧಕ್ಕೆ ಅನಿವಾರ್ಯ. ಅದು ಯಾಕೆಂದ್ರೆ ದೊಡ್ಡ ಸತ್ಯವನ್ನು ಸಾಧನೆ ಮಾಡಬೇಕಾದ್ರೆ ಕೆಲವು ಸಾರಿ ಸಣ್ಣ ಸಣ್ಣ ಸುಳ್ಳುಗಳು ಬೇಕಾಗ್ತವೆ ಅಂತದೊಂದು ಸಂದರ್ಭ ಅದು. ಆದರೆ ಧರ್ಮರಾಜ ಹಾಗೆ ಹೇಳಲಿಕ್ಕೆ ತಯಾರಿಲ್ಲ. ಅದಕ್ಕೆ ಭೀಮ ಒಂದು ಪರಿಹಾರ ಮಾಡಿಕೊಡ್ತಾನೆ. ಅದೇನೊಂದು ಅಶ್ವತ್ಥಾಮ ಎಂಬ ಆನೆ, ಒಂದು ತನ್ನದೇ ಪಕ್ಷದ ಆನೆ, ಅದು ಶತ್ರು ಪಕ್ಷದ ಆನೆ ಅಲ್ಲ. ಅಶ್ವತ್ಥಾಮ ಎಂಬ ಆನೆಯನ್ನು ಸಂಹಾರ ಮಾಡಿ ಆನೆಯನ್ನು ಕೊಂದೆ ನಾನು ಎಂಬುದಾಗಿ ದ್ರೋಣರ ಮುಂದೆ ಹೋಗಿ ಬಡಾಯಿ ಕೊಚ್ಚಿಕೊಡ್ತಾನೆ. ನಾನು ಅಶ್ವತ್ಥಾಮನನ್ನು ಕೊಂದೆ ಅಂತ ಗಾಬರಿ ಆಯಿತು ದ್ರೋಣರಿಗೆ. ಹೌದಾ, ಸುಳ್ಳು ಹೇಳ್ತಾ ಇದ್ದಾನೆ ಭೀಮ. ಆಗ ಸುಳ್ಳು ಹೇಳದೇ ಇರುವವನಲ್ಲಿ ಹೋಗಿ ಅದನ್ನು ಕ್ರಾಸ್ ವೆರಿಫೈ ಮಾಡ್ತಾರೆ ದ್ರೋಣರು. ಅದನ್ನ ಸತ್ಯದ ಪರೀಕ್ಷೆ ಮಾಡ್ತಾರೆ. ಧರ್ಮರಾಜನ ಹೋಗಿ ಕೇಳ್ತಾರೆ, ಹೌದಾ ಅಶ್ವತ್ಥಾಮನನ್ನು ಭೀಮ ಕೊಂದಿದ್ದು ಹೌದಾ, ಅಶ್ವತ್ಥಾಮನ ವಧೆ ಆಯ್ತಾ ಅಂತ. ಆಗ ಧರ್ಮಜನು ಅಶ್ವತ್ಥಾಮ ಹತಃ ಕುಂಜರಹ ಎಂಬುದಾಗಿ ಉತ್ತರ ಕೊಡ್ತಾನೆ. ಅಶ್ವತ್ಥಾಮ ಹತಃ ಕುಂಜರಹ, ಅದು ವಾಕ್ಯದ ಅರ್ಥ ಅಶ್ವತ್ಥಾಮನೆಂಬ ಆನೆಯೂ ಸತ್ತಿತ್ತು ಅಂತ. ಸಂಸ್ಕೃತದಲ್ಲಿ ವಾಕ್ಯದ ಅರ್ಥ ಹಾಗೆ, ಅಶ್ವತ್ಥಾಮನೆಂಬ ಆನೆಯೂ ಸತ್ತಿತ್ತು ಅಂತ. ಆದರೆ ಆ ಕುಂಜರಹ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಲಿಲ್ಲ, ಗೊತ್ತಾಗುವ ಹಾಗೆ ಹೇಳಲಿಲ್ಲ. ಅಷ್ಟೊತ್ತು ಕೃಷ್ಣ ಶಂಖವನ್ನು ಓದ್ಬಿಡ್ತಾನೆ. ಮತ್ತೆ ಇವನು ಪೂರ್ತಿ ನಂಬಿಕೆ ಇಲ್ಲ, ಯಾಕೆಂದ್ರೆ ಈ ಸತ್ಯಪುರುಷ ಇವನು ಪೂರ್ತಿ ಪ್ಲಾನ್ ಪ್ರಕಾರ ಹೋಗ್ತಾನೆ ಅಂತಿಲ್ಲ. ಹಾಗಾಗಿ ಇರ್ಲಿ ಅಂತ ಶಂಖವನ್ನು ಓದಿದ ಕೃಷ್ಣ. ಕೇಳಲಿಲ್ಲ ಅವರಿಗೆ, ದ್ರೋಣರಿಗೆ ಕುಂಜರಹ ಅನ್ನೋ ಶಬ್ದ ಕೇಳಲಿಲ್ಲ. ಕೇಳಿದ್ದೆಷ್ಟು, ಅಶ್ವತ್ಥಾಮ ಹತಃ ಅಂತ. ಇದು ಆ ಕೋಟಿಗೆ ಬರ್ತದೆ. ಇಲ್ಲಿ ಅಶ್ವತ್ಥಾಮ ಸತ್ತಿಲ್ಲ, ಅಶ್ವತ್ಥಾಮನೆಂಬ ಆನೆ ಸತ್ತಿದೆ ಅಂತ ಗೊತ್ತು ಧರ್ಮರಾಜನಿಗೆ, ಗೊತ್ತಿದೆ ಅವನಿಗೆ ಸತ್ಯ. ಅವನು ಮಾತನಲ್ಲಿ ಹೇಳುವಾಗ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳಿದಾನೆ. ಹೇಳಿದ್ರು ಕೂಡ ಮನಸ್ಸಲ್ಲಿ ಏನಿದೆ,
ಆನೆ ಸತ್ತಿದೆ ಅಂತ ಗುರುಗಳಿಗೆ ಗೊತ್ತಾಗಲಿ ಅಂತಿಲ್ಲ ಮನಸ್ಸಲ್ಲಿ. ಮತ್ತೇನಿದೆ, ಅಶ್ವತ್ಥಾಮ ಸತ್ತ ಅಂತ ಅನ್ಕೊಳ್ಳಿ ಅಂತಲೇ ಇದೆ. ಹಾಗೆ ಮನಸ್ಸು ನ ಯಥಾರ್ಥತ್ವಂ, ಅವನ ಮಾತು ಯಥಾರ್ಥವೇ ಹೋದಾದರೂ ಮನಸ್ಸು ಯಥಾರ್ಥ ಅಲ್ಲ. ವಂಚನಾಯಿ ಪ್ರಯುಕ್ತ. ವಂಚನಾಯಿ ಪ್ರಯುಕ್ತ ಅಂದ್ರೆ ಅದು ಭ್ರಮೆ ಹುಟ್ಟಿಸುವ ಸಲುವಾಗಿ ಪ್ರಯುಕ್ತವಾಗಿರ್ತಕ್ಕಂಥದ್ದು ಅಂತ. ಅದನ್ನೇ ತತ್ವವಿಷಯದ ವ್ಯಾಖ್ಯಾನ ಹೇಳುತ್ತೆ. ವಂಚಿತಾ ಯಥಾ ದ್ರೋಣಾಚಾರ್ಯೇಣ ಸ್ವತನಯ ಅಶ್ವತ್ಥಾಮ ಮರಣಂ ಪ್ರತಿ ಆಯುಷ್ಮನ್ ಸತ್ಯಧನ ಅಶ್ವತ್ಥಾಮ ಹತಃ ಇತಿ ಪೃಷ್ಟಸ್ಯ ಯುಧಿಷ್ಠಿರಸ್ಯ ಪ್ರತಿವಚನಂ ಹಸ್ತಿನಂ ಅಭಿಸಂಧಾಯ. ಆನೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಸತ್ಯಂ ಹತೋ ಅಶ್ವತ್ಥಾಮ ತದಿದ ಮುಕ್ತಸ್ಯ ಉತ್ತರಂ ನ ಯುಧಿಷ್ಠಿರಸ್ಯ ಸ್ವಬೋಧಂ ಸಂಕ್ರಾಮಯತಿ. ಅವನೊಳಗಿನ ಅರಿವೇನು, ಅಶ್ವತ್ಥಾಮನೆಂಬ ಆನೆ ಸತ್ತಿದೆ ಅಂತ. ಅದೇ ಹೋಗಿ ತಲುಪ್ತಾ ಇಲ್ಲ ದ್ರೋಣಾಚಾರ್ಯರಿಗೆ. ಹೋಗಿ ತಲುಪ್ತಾ ಇರೋದೇನು ಅಂದ್ರೆ ಅಶ್ವತ್ಥಾಮ ನಿಮ್ಮ ಮಗ ಸತ್ತ ಅಂತ. ಅಂತರಂಗ ಬೇರೆ, ಅಂತರಂಗವು ಯಥಾರ್ಥವಲ್ಲ ಇಲ್ಲಿ ಅಂತ. ಹಾಗಾಗಿ ಅದನ್ನ ತತ್ರ ಗಜವಿಷಯ ವಾಕ್ಯಸ್ಯ ಸತ್ಯತ್ವೇಪಿ ಮನಸ್ಸೋ ನ ಸತ್ಯತ್ವಂ. ಆನೆ ವಿಷಯದಲ್ಲಿ ಹೇಳಿದ ಸತ್ಯ ಧರ್ಮರಾಜ, ಆದರೆ ಮನಸ್ಸು ನ ಸತ್ಯತ್ವಂ, ಮನಸ್ಸು ಯಥಾರ್ಥವಲ್ಲ. ಮನಸ್ಸು ಸತ್ಯವನ್ನು ಕುರಿತು ಸ್ಪಷ್ಟವಾದ ನಿಷ್ಠೆಯಿಂದ ಇಲ್ಲ ಅನ್ನುವ ಕಾರಣಕ್ಕೆ ಅವನ ರಥ ಕೆಳಗಿಳಿತು, ಭೂಮಿಯನ್ನ ಮುಟ್ಟಿತು. ಅಲ್ಲಿವರೆಗೆ ಭೂಮಿಯಿಂದ 4 ಅಂಗುಲ ಮೇಲಿದ್ದ ಯುಧಿಷ್ಠಿರನ ರಥ ಭೂಸ್ಪರ್ಶ ಮಾಡಿತು. ಯಾಕೆಂದ್ರೆ ಅದು ಸುಳ್ಳಲ್ಲೇ ಇದ್ರು ಪೂರ್ತಿ ಸತ್ಯ ಅಲ್ಲ, ಅರ್ಧ ಸತ್ಯ ಆಗಿಬಿಡ್ತದೆ ಅಂತ. ಹಾಗಾಗಿ ಇದೊಂದು ಕ್ರಮ ಆಯ್ತು. ಇನ್ನೊಂದು ಕ್ರಮ, ಈಗ ಗೊತ್ತಾಗದಿರೋ ಹೇಳೋದು ಅಂತ, ಅರ್ಥ ಆಗದಿರೋ ಹೇಳೋದು. ಉದಾಹರಣೆಗೆ ಬೆಳಿಗ್ಗೆ ಗೋವು ಅಂತ ಹೇಳೋದು, ಮಧ್ಯಾಹ್ನ ಅಂಗಡದಲ್ಲಿ ಅಂತ ಹೇಳೋದು, ರಾತ್ರಿ ಇದೆ ಅಂತ ಹೇಳೋದು. ಈ ಮಧ್ಯೆ ಬೇಕಾದಷ್ಟು ಬೇರೆ ಬೇರೆ ಮಾತುಕತೆ ಬಂದಿದೆ. ಈಗ ಹೇಳಿದ್ದು ಹೌದು, ಗೋವು ಅಂಗಡದಲ್ಲಿ ಇದೆ ಅಂತ ಹೇಳಿದ್ದು ಹೌದು, ಇದೆ ಅಂತ ಹೇಳಿ ಇಲ್ಲ ಅಂತ ಹೇಳಿ ಹೇಳಿದ್ದು ಹೌದು. ಆದರೆ ಆ ವ್ಯಕ್ತಿಗೆ, ಕೇಳಿದ ವ್ಯಕ್ತಿಗೆ ಗೊತ್ತಾಯ್ತು ಅಂದ್ರೆ ಗೊತ್ತಾಗೋದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಗೊತ್ತಾಗಬೇಕಾದ್ರೆ ಆ ಪದಗಳು ಒಟ್ಟೊಟ್ಟಿಗೆ ಇರಬೇಕು, ಅಂತರ ಇರಬಾರ್ದು. ಇವತ್ತು ಗೋವು ಅಂತೇಳಿ ನಾಳೆ ಅಂಗಡದಲ್ಲಿ ನಿಂತಂದ್ರೆ ಅದು ಅರ್ಥ ಆಗೋದಿಲ್ಲ, ಅದು ಗೊತ್ತಾಗೋದಿಲ್ಲ ಅಂತ. ಹಾಗೆ ಈಗ ಗೋವು, ಅಂಗಳ, ಕಲ್ಲು, ಕೆರೆ, ಮಣ್ಣು, ಮಸಿ, ಮರ ಎಲ್ಲ ಒಟ್ಟಿಗೆ ಹೇಳಿದ್ರೆ ಏನು ಗೊತ್ತಾಗೋದಿಲ್ಲ ಅಂತ. ಅವನು ಗೊತ್ತಾಗದ ಭಾಷೆಯಲ್ಲಿ ಹೇಳಿದ್ರೆ ಏನು ಗೊತ್ತಾಗೋದಿಲ್ಲ ಅಂತ. ಅಥವಾ ಮಧ್ಯ ಯಾವ್ದಾದ್ರು ಅಕ್ಷರಗಳನ್ನು ಜೋಡಿಸಿ ಹೇಳಿದ್ರೆ ಗೊತ್ತಾಗದಂತೆ ಮಾಡ್ಲಿಕ್ಕೆ 100 ದಾರಿಗಳಿವೆ. ಗೊತ್ತಾಗೋ ಹೇಳೋದಕ್ಕೆ ಒಂದೇ ದಾರಿ, ಸತ್ಯ ಅಂತ ಹೆಸರಕ್ಕೆ. ಆ ದಾರಿಗೆ ಅರ್ಥವಾಗುವಂತೆ ಹೇಳೋದಕ್ಕೆ ಕೆಲಸ ಇದೆ, ಕಷ್ಟ ಇದೆ. ಅರ್ಥವಾಗದಂತೆ ಹೇಳಲಿಕ್ಕೆ ಕಷ್ಟ ಏನು ಹೇಳಿ. ಹಾಗಾಗಿ ಪ್ರತಿಪತ್ತಿ ಬಂಧ್ಯ, ಪ್ರತಿಪತ್ತಿ ಉಂಟಾಗದಂತೆ, ಅರಿವು ಉಂಟಾಗದಂತೆ ಮಾತಾಡ್ತಕ್ಕಂಥದ್ದು ಇದೆಲ್ಲ ಅಲ್ಲ. ಇದು ಯಾವುದೂ ಅಲ್ಲದಿದ್ರೆ, ವಂಚಿತ, ಭ್ರಾಂತ, ಪ್ರತಿಪತ್ತಿ ಬಂಧ್ಯ ಇದ್ಯಾವುದೂ ಅಲ್ಲದೆ ಇದ್ರೆ ತದಾ ಸತ್ಯಂ ಭವೇತ್ ನಾನ್ಯಥ, ಆಗ ಮಾತ್ರ ಸತ್ಯ ಅಂತ ಅನ್ಸ್ಕೊಡ್ತದೆ ಹೊರತು ನಾನ್ಯಥ ಅದಲ್ಲಿದ್ರೆ ಅದು ಸತ್ಯ ಅಲ್ಲ ಅಂತ. ಇಷ್ಟಾಗಿ ವ್ಯಾಸಭಾಷ್ಯ ಸತ್ಯದ ಕುರಿತು ಇನ್ನಷ್ಟು ವಿವರಣೆ ಕೊಡ್ತದೆ. ಈಗ ನೋಡಿ, ಯಥಾರ್ಥವಾಗಿರ್ಬೇಕು ಮಾತು, ವಸ್ತುಸ್ಥಿತಿಯನ್ನು ಅನುಸರಿಸಬೇಕು, ಮನಸ್ಸು ಮಾತು ಬೇರೆ ಬೇರೆ ಆಗಬಾರ್ದು, ಮನಸ್ಸಲ್ಲೊಂದು ಮಾತಲ್ಲೊಂದು ಆಗಬಾರ್ದು. ಇದು ಮೊದಲನೇದು. ಇಲ್ಲಿಂದ ಮುಂದಿಂದು ವಂಚನೆ ಇರಬಾರ್ದು, ಭ್ರಮೆ ಇರಬಾರ್ದು, ಅಜ್ಞಾನ ಬರುವಂತೆ, ಜ್ಞಾನ ಬಾರದಂತೆ ಹೇಳಬಾರ್ದು. 2ನೇ ಹಂತ ಆಯಿತು. 3ನೇ ಹಂತದಲ್ಲಿ ವ್ಯಾಸಭಾಷ್ಯ ಇನ್ನೊಂದು ಎಚ್ಚರಿಕೆಯನ್ನು ಕೊಡ್ತದೆ. ಹೌದು, ಇದು ಯಾವುದೂ ಅಲ್ಲ, ಯಥಾರ್ಥವಾದ ಮಾತು, ವಸ್ತುಸ್ಥಿತಿಯೇ ಮನಸ್ಸಿಗೆ ಬಂದಿದೆ, ಅದನ್ನೇ ಮಾತನಾಡ್ತಾ ಇದ್ದಾನೆ. ವಂಚನೆ ಇಲ್ಲ, ಭ್ರಮೆ ಇಲ್ಲ, ಗೊತ್ತಾಗದಾಗ ಹೇಳ್ತಾ ಇಲ್ಲ. ಆದರೂ ಕೂಡ ಸತ್ಯದಿಂದ ಪಾಪ ಬರಬಹುದು. ಸತ್ಯ ಹೇಳಿ ಪುಣ್ಯದ ಬದಲು ಪಾಪವೇ ಬರಬಹುದು. ಯಾವಾಗ? ಏಷಾ ಸರ್ವಭೂತೋಪಕಾರಾರ್ಥಂ ಪ್ರವೃತ್ತ ನ ಭೂತೋಪಘಾತಾಯ. ಒಳ್ಳೇದು ಮಾಡ್ಲಿಕ್ಕೆ ಅಂತ ಬರಬೇಕು ಮಾತು. ಎದುರಿರುವ ಜೀವಕ್ಕೆ, ಸುತ್ತಮುತ್ತ ಇರತಕ್ಕಂಥ ಜೀವಗಳಿಗೆ ಒಳ್ಳೇದು ಮಾಡ್ಲಿಕ್ಕೆ ಅಂತ ಬರಬೇಕು. ಸರ್ವಭೂತೋಪಕಾರಾರ್ಥಂ ಪ್ರವೃತ್ತ. ವಾಕ್ಯ ಎನ್ನುವುದು ಸರ್ವಭೂತಗಳಿಗೆ, ಸರ್ವಜೀವಗಳಿಗೆ ಉಪಕಾರ ಮಾಡಲಿಕ್ಕೆ ಇರ್ತಕ್ಕಂಥದ್ದು ಅಂತ. ನ ಭೂತೋಪಘಾತಾಯ, ಉಪದ್ರವ ಮಾಡಲಿಕ್ಕೆ, ಹಿಂಸೆ ಮಾಡಲಿಕ್ಕೆ ನಾವು ಒಂದು ಸತ್ಯವನ್ನು ಹೇಳಿದ್ರೆ ಆ ಸತ್ಯದಿಂದ ಪುಣ್ಯ ಬರುವುದಿಲ್ಲ. ಯಾವ ಸತ್ಯವು ಹಿಂಸೆಯಲ್ಲಿ ಪರಿವಸಾನ ಆಗ್ತದೋ, ಯಾವ ಸತ್ಯದಿಂದಾಗಿ ಹಿಂಸೆ, ನಾಶ ಉಂಟಾಗ್ತದೋ ಅಂಥ ಸತ್ಯವು ಸತ್ಯವಲ್ಲ, ಅಂಥ ಸತ್ಯವು ಪುಣ್ಯಪ್ರದವಲ್ಲ.
ಇದು ಚೈವಮಪ್ಯವಿಧೀಯಮಾನ ಭೂತೋಪಘಾತ ಪರೈವ ಸ್ಯಾತ್ ನ ಸತ್ಯಂ ಭವೇತ್ ಪಾಪಮೇವ ಭವೇತ್. ನಾವೀಗ ಹೇಳಿದಾಗ ಯಥಾರ್ಥವಾಗಿದೆ, ವಾಂಗ್ ಮನಸ್ಸುಗಳು ಯಥಾರ್ಥವಾಗಿದೆ, ವಂಚಿತವಲ್ಲ, ಭ್ರಾಂತವಲ್ಲ ಅಥವಾ ಅಜ್ಞಾನಕಾರಕವಲ್ಲ, ಇದೆಲ್ಲವೂ ಸರಿಯೇ. ಇದೆಲ್ಲ ಹೀಗಿದ್ದರೂ ಕೂಡ ಇದು ಚೈವಮಪಿ ಅವಿಧೀಯಮಾನ ಭೂತೋಪಘಾತ ಪರೈವ ಸ್ಯಾತ್, ಇನ್ನೊಂದು ಜೀವಕ್ಕೆ ಹಿಂಸೆ ಮಾಡುವ ಉದ್ದೇಶದಿಂದ ಅಥವಾ ಹಿಂಸೆ ಮಾಡುವ ಪರಿಣಾಮದಲ್ಲಿ ಪ್ರಯುಕ್ತವಾದರೆ ನ ಸತ್ಯಂ ಭವೇತ್, ಆ ಸತ್ಯವು ಸತ್ಯವಲ್ಲ, ಸತ್ಯದ ಆಭಾಸ ಮಾತ್ರ, ಪಾಪಮೇವ ಭವೇತ್, ಪಾಪವೇ ಬರ್ತದೆ. ತೇನ ಪುಣ್ಯಾಭಾಸೇನ ಪುಣ್ಯ ಪ್ರತಿರೂಪಕೇಣ ಕಷ್ಟತಮಂ ಪ್ರಾಪ್ನುಯಾತ್, ಪುಣ್ಯದಂತೆ ಕಾಣುವ ಪುಣ್ಯವಲ್ಲದ ಅಂತಹ ಮಾತಿನಿಂದ ನರಕವು ಪ್ರಾಪ್ತವಾದೀತು ಹೊರತು ಸ್ವರ್ಗವು ಪ್ರಾಪ್ತವಾಗಲಾರದು. ತಸ್ಮಾತ್ ಪರೀಕ್ಷ್ಯ ಸರ್ವಭೂತ ಹಿತಂ ಸತ್ಯಂ ಬ್ರೂಯಾತ್. ಹಾಗಾಗಿ ಪರಿಶೀಲಿಸಿ ಸರ್ವಭೂತ ಹಿತಕರವಾದ ಸತ್ಯವನ್ನು, ಎಲ್ಲಾ ಸತ್ಯವನ್ನು ಹೇಳೋದಲ್ಲ, ಆ ಸತ್ಯ ಹೇಳಿದ್ರಿಂದ ಒಳ್ಳೇದಾಗುವಂತೆ ನಾವು ಪ್ರಯೋಗ ಮಾಡಬೇಕು. ಅದಕ್ಕೆ ಸರಳ ಉದಾಹರಣೆ, ಕಟುಕ ಗೋವನ್ನು ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಗೋವು ತಪ್ಪಿಸ್ಕೊಂಡು ಓಡ್ತಾ ಇದೆ, ಕಟುಕ ಅಡ್ಸ್ಕೊಂಡು ಬರ್ತಾ ಇದ್ದಾನೆ. ಆಶ್ರಮಕ್ಕೆ ಬಂತು. ತಪಸ್ ಮಾಡ್ತಾ ಕೂತಿದ್ದಾನೆ. ಆಶ್ರಮಕ್ಕೆ ಬಂದು ಹೋಗಿ ಅಡಗಿತ್ತು ಒಂದು ಕಡೆ ಹೋಗಿ. ಅದು ತಪಸ್ಸು ನೋಡಿದ್ದಾನೆ, ಓಡಿ ಬಂದಿದ್ದನ್ನು ನೋಡಿದ್ದಾನೆ. ಗೋವು ಹೋಗಿ ಅಡಗಿದ್ದನ್ನು ನೋಡಿದ್ದಾನೆ. ಕಟುಕ ಬಂದವನು ಕೇಳಿದ, ಗುರುಗಳೇ, ನೀವು ತಪಸ್ವಿಗಳು, ಮಹಾತ್ಮರು, ಸುಳ್ಳು ಹೇಳಬಾರದು. ಆ ಗೋವು ಎಲ್ಲಿದೆ ಹೇಳಿ, ಎಲ್ಲಿ ಹೋಗಿದೆ ಹೇಳಿ ಅಂತ ಕೇಳಿದಾಗ, ನಾನು ಸತ್ಯವನ್ನು ಹೇಳೋದು, ಸುಳ್ಳು ಹೇಳೋದಿಲ್ಲ ಅನ್ನೋ ತೀರ್ಮಾನದಲ್ಲಿ, ಇಂಥಲ್ಲಿದೆ ನೋಡು ಗೋವು ಅಂತ ತೋರಿಸಿದ್ರೆ, ಇಂಥಲ್ಲಿ ಹೋಯ್ತು ನೋಡು ಅಂತ ತೋರಿಸಿದ್ರೆ, ಕಟುಕ ಹೋಗಿ ಆ ಗೋವನ್ನು ವಧಿಸಿದರೆ ಈ ತಪಸ್ವಿಗೆ ಮಾಡಿದ ತಪಸ್ಸಿನ ಫಲ ಬರೋದಿಲ್ಲ, ಪಾಪವೇ ಬರೋದು. ಸತ್ಯ ಹೇಳಿದ್ರೆ ಪುಣ್ಯ ಪ್ರಾಪ್ತ ಆಗೋದಿಲ್ಲ. ಯಾಕೆಂದ್ರೆ ಆತ ಹೇಳಿದ ಸತ್ಯದ ಪರಿಣಾಮ ಅದು ಪಾಪ, ಅದು ಹಿಂಸೆ. ಅದು ಭೂತೋಪಘಾತ, ಜೀವಹಾನಿಗೆ, ಜೀವಕ್ಲೇಶಕ್ಕೆ, ಜೀವನಾಶಕ್ಕೆ ಕಾರಣವಾಗಿದೆ. ಅದು ಸತ್ಯದ ಕೋಟಿಗೆ ಸೇರೋದಿಲ್ಲ. ಇದು ಅಲ್ಲಿ ಉದಾಹರಣೆ ಕೊಡಬೇಕಾದ್ರೆ, ತಸ್ಕರೈ ಸಾರ್ಥಗಮನಂ ಪೃಷ್ಟಸ್ಯ ಸತ್ಯ ತಪಸಃ ಸಾರ್ಥಗಮನ ಅಭಿಧಾನಂ. ಸಾರ್ಥ ಅಂದ್ರೆ ಸ್ವಾರ್ಥ ಅಲ್ಲ, ಇದು ಸಾರ್ಥ ಅಂತ ಹಿಂದಿನ ಕಾಲದ ಶಬ್ದ. ಅದು ಸಾರ್ಥ ಅಂದ್ರೆ ಯಾತ್ರಿಕರ ಗುಂಪು. ಹಿಂದಿನ ಕಾಲದಲ್ಲಿ ನಡ್ಕೊಂಡು ಹೋಗೋದು, ಯಾತ್ರೆಗಳನ್ನು ಮಾಡ್ತಾ ಇದ್ರು. ದೂರ ದೂರ ಕಾಶಿಗೋ ರಾಮೇಶ್ವರಕ್ಕೋ ಯಾತ್ರೆಗಳನ್ನು ಮಾಡ್ತಾ ಇದ್ರಲ್ಲ, ಹೇಗೆ ಮಾಡ್ತಾ ಇದ್ರು ಅಂದ್ರೆ ಗುಂಪು ಗುಂಪಾಗಿ ಹೋಗ್ತಾ ಇದ್ರು, 100 ಜನ ಒಟ್ಟಿಗೆ ಹೋಗ್ತಾ ಇದ್ರು. ಯಾಕೆಂದ್ರೆ ಪರಸ್ಪರ ಸಹಾಯ ಬೇಕು. ಕಾಡಿನ ದಾರಿಯಲ್ಲಿ, ದೂರದ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಒಬ್ರಿಗೊಬ್ರಿಗೆ ಸಹಾಯ ಬೇಕಾಗ್ತದೆ. ಹಾಗಾಗಿ ಗುಂಪು ಗುಂಪಾಗಿ ಹೋಗುವಂತ ಪದ್ಧತಿ ಇತ್ತು ಅಂತ. ದರೋಡೆಕೋರರ ಕಾಟ ಇರ್ತಾ ಇತ್ತು. ಗುರಿ ಇದೆ, ಬೇರೆ ರೂಪದಲ್ಲಿದೆ. ದರೋಡೆಕೋರರ ಕಾಟ, ತಸ್ಕರರ ಕಳ್ಳರ ಕಾಟ ಇರ್ತಾ ಇತ್ತು. ಅವರು ನಿರ್ಜನ ಪ್ರದೇಶದಲ್ಲಿ ಯಾತ್ರಿಕರ ಗುಂಪಿನ ಮೇಲೆ ದಾಳಿ ಮಾಡಿ ಸ್ವತ್ತುಗಳನ್ನು ಅಪಹರಣ ಮಾಡೋದು, ಜೀವಹಾನಿ ಮಾಡೋದು, ಹಿಂಸೆ ಮಾಡೋದು, ಅಂಗಭಂಗ ಮಾಡೋದು, ಇವೆಲ್ಲ ನಡೀತಾ ಇತ್ತು ಆವತ್ತಿನ ಕಾಲದಲ್ಲಿ. ಈಗ ಯಾರೋ ಒಬ್ಬನು ಮುನಿ ತಪಸ್ಸಿಗೆ ಕೂತಿದ್ದಾನೆ, ಅವನು ಸತ್ಯವನ್ನೇ ಹೇಳೋದು ಅಂತ, ಸತ್ಯ ತಪಸ್ಸಹ ಅಂತ, ಸತ್ಯವೇ ತಪಸ್ಸು, ಸುಳ್ಳು ಆಡೋದಿಲ್ಲ ಅಂತ ತೀರ್ಮಾನ ಅಂತ. ಅವನನ್ನು ಹೋಗಿ ಕಳ್ಳರು ಕೇಳ್ತಾರೆ, ಯಾವ ದಾರಿ ಹೋದ್ರು ಯಾತ್ರಿಕರೆಲ್ಲ. ಆಗ ಇವನು, ನಾನು ಸತ್ಯ ತಪಸ್ವಿ, ನಾನು ಸತ್ಯವನ್ನೇ ಹೇಳುವಂತದ್ದು ತೀರ್ಮಾನದಲ್ಲಿ ಯಾತ್ರಿಕರು ಹೋದ ದಾರಿಯನ್ನು ತೋರಿಸಿದ್ರೆ, ಕಳ್ಳರು ಹೋಗಿ ಯಾತ್ರಿಕರ ಮೇಲೆ ಆಕ್ರಮಣ ಮಾಡಿ ಅವ್ರನ್ನ ಕೊಂದು ಅವರಿಗೆ ಕಳ್ಳತನ ಮಾಡಿ ದರೋಡೆ ಮಾಡಿದ್ರೆ ಈ ಸತ್ಯ ತಪಸ್ವಿಗೆ ಅವನಿಗೆ ಸತ್ಯಸಿದ್ಧಿ ಉಂಟಾಗೋದಿಲ್ಲ, ಅವನಿಗೆ ಪಾಪವೇ ಬರ್ತಕ್ಕಂಥದ್ದು, ತಪೋಭಂಗವೇ ಆಗ್ತಕ್ಕಂಥದ್ದು. ಹಾಗಾಗಿ ಸರ್ವಭೂತ ಹಿತಂ ಸತ್ಯಂ ಬ್ರೂಯಾತ್ ಅಂತ ಸತ್ಯ ಹೇಳ್ಬಿಟ್ರೆ ಕಷ್ಟತಮಂ ಪ್ರಾಪ್ನುಯಾತ್, ಕಷ್ಟವನ್ನೇ ಹೊಂದುತ್ತಾನೆ ಹೊರತು ಬೇರೆ ಏನೂ ಇಲ್ಲ ಅಂತ. ಇದನ್ನೇ ಜ್ಞಾನಿಗಳಿಗೆ ಈ ಭಾಷೆಯಲ್ಲಿ ಹೇಳಿದ್ದಾರೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮ ಪ್ರಿಯಂ ಪ್ರಿಯಂಚ ನಾರತಂ ಬ್ರೂಯಾತ್ ಏಷ ಧರ್ಮ ಸನಾತನ. ಸತ್ಯವನ್ನು ಹೇಳಬೇಕು, ಪ್ರಿಯವನ್ನು ಹೇಳಬೇಕು. ಅಂದ್ರೆ ಸತ್ಯವು ಶೂಲವಾಗಬಾರ್ದು, ಸತ್ಯವು ಈಟಿ ಆಗಬಾರ್ದು, ಸತ್ಯವು ಬೆಂಕಿ ಆಗಬಾರ್ದು. ನಾವು ಹೇಳಿದ ಸತ್ಯ ಅದು ಹಿತವಾಗುವಂತೆ, ಇನ್ನೊಬ್ಬರಿಗೆ ಆನಂದವನ್ನು ಉಂಟು ಮಾಡುವಂತೆ ಇರಬೇಕು. ಹಾಗಾಗಿ ಸತ್ಯವನ್ನಾಡು, ಪ್ರಿಯವನ್ನಾಡು. ಏನ್ ಆಡಬಾರ್ದು? ಪ್ರಿಯಂಚ ನಾನೃತಂ ಬ್ರೂಯಾತ್, ಇನ್ನೊಬ್ಬರಿಗೆ ಪ್ರಿಯವಾದುದನ್ನು ಹೇಳ್ತಾನೆ ಎಂಬುದಾಗಿ ಭಾವಿಸಿ ಸುಳ್ಳು ಹೇಳಬಾರ್ದು. ಈ ಚಂದ್ರ ಮಹೇಂದ್ರ ಅಂತ ಸುಳ್ಳು ಹೇಳ್ಬಿಡೋದು, ಯಾರನ್ನು ಸಂತೋಷ ಪಡಿಸೋದಕ್ಕೋಸ್ಕರವಾಗಿ
ಇಲ್ಲದೆ ಇರ್ತಕ್ಕಂಥದ್ದನ್ನು ಹೇಳೋದು, ಅದು ಮಾಡಬಾರದು. ಪ್ರಿಯಂಚ ನಾಡದಂ ಬ್ರೂಯಾತ್, ಅದಕ್ಕಿಂತ ಮೊದಲು ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳಬಾರದು. ನೋವುಂಟು ಮಾಡುವಂತ, ಘಾಸಿಯನ್ನು ಉಂಟು ಮಾಡ್ತಕ್ಕಂಥ ಸತ್ಯವನ್ನು ಹೇಳಬಾರದು. ಕೆಲವರು ಒಂದು ಶೈಲಿ ಇರ್ತದೆ, ನಾನು ಸ್ಟ್ರೈಟ್ ಫಾರ್ವರ್ಡ್, ಸೀದಾ ಮನುಷ್ಯ, ನಾನು ಇದ್ದಾಗ ಮಾತಾಡೋಣ ಅಂತ ಹೇಳಿ ಕಣ್ಣಿಗೆ ಕೈ ಹಾಕೋದು, ಮನಸ್ಸನ್ನು ವಹಿಸೋದು. ಇವೆಲ್ಲ ವಾಂಗ್ಮಯ ತಪಸ್ಸಿಗೆ ಬರುವಂತದ್ದಲ್ಲ, ಸತ್ಯ ಸಾಧನೆಗೆ ಕೂಡುವಂತದ್ದಲ್ಲ ಅಂತ. ನೀನಾಡುವ ಸತ್ಯ ಇನ್ನೊಂದು ಜೀವಕ್ಕೆ ನೋವು ಉಂಟು ಮಾಡ್ತಾ ಇದ್ರೆ ಆ ಸತ್ಯದಿಂದ ದೊಡ್ಡ ಪುಣ್ಯವೇನು ಇಲ್ಲ. ಹಾಗಾಗಿ ನಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ, ಪ್ರಿಯವಾದ ಅಮೃತವನ್ನು ಹೇಳಬೇಡ. ಏಷ ಧರ್ಮ ಸನಾತನ, ಇದು ಸನಾತನ ಧರ್ಮ. ಹರೇ